ಈಗ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ನ ನೋಡ್ತಾ ಹೋದ್ವಿ. ಈಗ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ನ ಇನ್ನೊಂದು ಮೆಥಡ್ ನ ನೋಡ್ತಾ ಹೋಗೋಣ. ಯಾವುದು ಅಂತ ನೋಡ್ತಾ ಹೋದಾಗ ಲ್ಯಾಪ್ಲೇಸ್ ಆಫ್ ಎಫ್ ಆಫ್ ಟಿ ಬೈ ಟಿ ಫಾರ್ಮ್ಯಾಟ್ ಅಲ್ಲಿ ಇದ್ದಾಗ ಏನಾಗ್ತಾ ಹೋಗುತ್ತೆ ಅಂತ ನೋಡ್ತಾ ಹೋದ್ರೆ, ಲ್ಯಾಪ್ಲೇಸ್ ಆಫ್ ಎಫ್ ಆಫ್ ಟಿ ಡಿವೈಡೆಡ್ ಬೈ ಟಿ ಫಾರ್ಮ್ಯಾಟ್ ಅಲ್ಲಿ ಇದ್ದಾಗ ಏನಾಗುತ್ತೆ ಅಂತ ನೋಡ್ತಾ ಹೋದಾಗ, ಫಸ್ಟ್ ಈ ಎಫ್ ಆಫ್ ಟಿ ಇದೆಯಲ್ಲ ಅದನ್ನ ಬರ್ಕೊಳ್ಳೋದು. ಅದಾದ್ಮೇಲೆ ಇದರ ಲ್ಯಾಪ್ಲೇಸ್ ಅನ್ನ ಕಂಡುಹಿಡಿತಾ ಹೋಗೋದು. ಇದು ಎಫ್ ಆಫ್ ಎಸ್ ಗೆ ಈಕ್ವಲ್ ಆಗಿರುತ್ತೆ. ಅದಾದ್ಮೇಲೆ ಲ್ಯಾಪ್ಲೇಸ್ ಆಫ್ ಎಫ್ ಆಫ್ ಟಿ ಬೈ ಟಿ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂದ್ರೆ ಇಂಟಿಗ್ರಲ್ ಆಫ್ ಎಸ್ ಟು ಇನ್ಫಿನಿಟಿ ಎಫ್ ಆಫ್ ಎಸ್ ಇಂಟು ಡಿ ಎಸ್. ಅಂದ್ರೆ ಇಲ್ಲಿ ಏನ್ ಬಂದಿರುತ್ತಲ್ಲ ಲ್ಯಾಪ್ಲೇಸ್ ಆಫ್ ಎಫ್ ಆಫ್ ಟಿ, ಅದರ ಇಂಟಿಗ್ರಲ್ ಫ್ರಮ್ 0 ಟು ಇನ್ಫಿನಿಟಿ ಕಂಡುಹಿಡಿತಾ ಹೋಯ್ತು ಅಂದ್ರೆ ನಮಗೆ ಲ್ಯಾಪ್ಲೇಸ್ ಆಫ್ ಎಫ್ ಆಫ್ ಟಿ ಡಿವೈಡೆಡ್ ಬೈ ಟಿ ಬರ್ತಾ ಹೋಗುತ್ತೆ. ಇನ್ನೊಂದ್ಸಲ ಹೇಳ್ತೀನಿ, ಲ್ಯಾಪ್ಲೇಸ್ ಆಫ್ ಎಫ್ ಆಫ್ ಟಿ ಡಿವೈಡೆಡ್ ಬೈ ಟಿ ಬಂದಾಗ ಏನ್ ಮಾಡ್ತಾ ಹೋಗ್ಬೇಕು, ಫಸ್ಟ್ ಎಫ್ ಆಫ್ ಟಿ ನ ತಗೊಂತಾ ಹೋಗ್ಬೇಕಾಗತ್ತೆ, ಅದರ ಲ್ಯಾಪ್ಲೇಸ್ ಅನ್ನ ಕಂಡುಹಿಡಿತಾ ಹೋಗ್ಬೇಕಾಗತ್ತೆ. ಅವಾಗ ನಮಗೆ ಏನ್ ಸಿಗ್ತಾ ಹೋಯ್ತು, ಎಫ್ ಆಫ್ ಎಸ್ ಸಿಗ್ತಾ ಹೋಯ್ತು. ಈಗ ಲ್ಯಾಪ್ಲೇಸ್ ಆಫ್ ಎಫ್ ಆಫ್ ಟಿ ಬೈ ಟಿ ಹೇಗ್ ಮಾಡ್ತಾ ಹೋಗೋದಂದ್ರೆ ಇಂಟಿಗ್ರಲ್ ಆಫ್ ಎಸ್ ಟು ಇನ್ಫಿನಿಟಿ ಎಫ್ ಆಫ್ ಎಸ್ ಇಂಟು ಡಿ ಎಸ್ ಮಾಡ್ತಾ ಹೋದ್ರೆ ನಮಗೆ ಲ್ಯಾಪ್ಲೇಸ್ ಆಫ್ ಎಫ್ ಆಫ್ ಟಿ ಡಿವೈಡೆಡ್ ಬೈ ಟಿ ಫಾರ್ಮ್ಯಾಟ್ ಏನು ಅಂತ ಗೊತ್ತಾಗ್ತಾ ಹೋಗುತ್ತೆ. ಈಗ ಕ್ವಶನ್ಸ್ ನ ಮಾಡ್ತಾ ಹೋಗೋಣ. ಇದೇನು ಅಂತ ಗೊತ್ತಾಯ್ತಲ್ಲ, ಸೇಮ್ ಮಲ್ಟಿಪ್ಲಿಕೇಶನ್ ಹೆಂಗ್ ಮಾಡುದು ಅದೇ ತರ, ರೈಟ್? ಏನು ಅಷ್ಟು ಚೇಂಜಸ್ ಇಲ್ಲ, ಚೇಂಜಸ್ ಕಾಣಲ್ಲ ನಾರ್ಮಲ್ ಆಗಿ. ಫಸ್ಟ್ ಕ್ವಶನ್ ಸ್ವಲ್ಪ ಈಸಿ ಆಗಿರತ್ತೆ ಒಂದು, ರೈಟ್? ಎಲ್ ಆಫ್ 1 minus e to the power of minus 80 divided by t. ಈಗ ಎಫ್ ಆಫ್ ಟಿ ನ ಡಿಸೈಡ್ ಮಾಡೋದು ಹೇಗೆ? ಟಿ ನ ಮೇಲೆ ಏನಿದೆಯೋ ಅದೇ ಎಫ್ ಆಫ್ ಟಿ ಆಗಿರುತ್ತೆ, ರೈಟ್? ಎಫ್ ಆಫ್ ಟಿ ಇಸ್ ಈಕ್ವಲ್ ಟು 1 minus e to the power of minus 80, ರೈಟ್? ಈಗ ಇದರ ಲ್ಯಾಪ್ಲೇಸ್ ನ ಹಿಡಿತಾ ಹೋಗೋಣ. ಲ್ಯಾಪ್ಲೇಸ್ ಆಫ್ ಎಫ್ ಆಫ್ ಟಿ ಇಸ್ ಈಕ್ವಲ್ ಟು 1 ನ ಲ್ಯಾಪ್ಲೇಸ್ ಏನಾಗ್ತಾ ಹೋಗುತ್ತೆ, 1 by s ಮೈನಸ್ e to the power of minus 80 ಲ್ಯಾಪ್ಲೇಸ್ ಏನಾಗ್ತಾ ಹೋಗುತ್ತೆ, 1 by s ಪ್ಲಸ್ ಡಿ. ಯಾಕೆ ಇಲ್ಲಿ ಮೈನಸ್ ಇದ್ರೆ ಡಿನಾಮಿನೇಟರ್ ಅಲ್ಲಿ ಪ್ಲಸ್ ಬರುತ್ತೆ, ಯಾಕೆ ಹೋದ್ ಲೆಕ್ಚರ್ ಅಲ್ಲೆಲ್ಲ ಹೇಳಿದ್ದೀನಿ. ಅದಾದ್ಮೇಲೆ ಇದು ಯಾವ್ದಕ್ಕೂ ಈಕ್ವಲ್ ಆಗಿರುತ್ತೆ ಅಂದ್ರೆ ಎಫ್ ಆಫ್ ಎಸ್ ಗೆ ಈಕ್ವಲ್ ಆಗಿರುತ್ತೆ. ನಾವು ಲ್ಯಾಪ್ಲೇಸ್ ಆಫ್ ಎಫ್ ಆಫ್ ಟಿ ಕಂಡು ಹಿಡಿದಾಗ ನಮಗೆ ಎಫ್ ಆಫ್ ಎಸ್ ಸಿಗ್ತಾ ಹೋಯ್ತು. ಈಗ ಏನ್ ಮಾಡ್ತಾ ಹೋಗ್ಬೇಕಾಗುತ್ತೆ, ಎಲ್ ಆಫ್ ಎಫ್ ಆಫ್ ಟಿ ಬೈ ಟಿ ಇಸ್ ಈಕ್ವಲ್ ಟು ಇಂಟಿಗ್ರಲ್ ಆಫ್ 0 ಟು 0 ಅಲ್ಲ, ಎಸ್ ಟು ಇನ್ಫಿನಿಟಿ ಎಫ್ ಆಫ್ ಎಸ್ ಇಂಟು ಡಿ ಎಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ನಮಗೆ ಏನ್ ಸಿಕ್ಕಿದೆ, ಎಸ್ ಟು ಇನ್ಫಿನಿಟಿ ಎಫ್ ಆಫ್ ಎಸ್ ಸಿಕ್ಕಿದೆ. ಏನು, 1 by s ಮೈನಸ್ 1 by s ಪ್ಲಸ್ ಎ, ರೈಟ್? 1 by s ಪ್ಲಸ್ ಇಂಟು ಡಿ ಎಸ್. ಈಗ ಇದರ ಇಂಟಿಗ್ರಲ್ ನ ನೋಡ್ತಾ ಹೋಗೋಣ, ಏನಾಗ್ತಾ ಹೋಗುತ್ತೆ. ಇಂಟಿಗ್ರಲ್ ನ ನೋಡ್ತಾ ಹೋದಾಗ 1 by s ನ ಇಂಟಿಗ್ರಲ್ ಏನು ನಮಗೆ ಗೊತ್ತು, ಇಂಟಿಗ್ರಲ್ ಆಫ್ 1 by x ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಎಕ್ಸ್ ಅಂತ ಬರ್ಕೊಂಬೋದಾ. ಅದೇ ತರನ ಇಂಟಿಗ್ರಲ್ ಆಫ್ 1 by s ಡಿ ಎಸ್ ಏನಾಗ್ತಾ ಹೋಗುತ್ತೆ, ಲಾಗ್ ಎಸ್ ಮೈನಸ್ 1 by s ಪ್ಲಸ್ ಎನ ಇಂಟಿಗ್ರಲ್ ಏನಾಗ್ತಾ ಹೋಗುತ್ತೆ, 1 by s ಪ್ಲಸ್ ಎನ ಇಂಟಿಗ್ರಲ್ ಆಫ್ 1 by ಫಾರ್ ಎಕ್ಸಾಂಪಲ್ ಈಗ ನೋಡ್ತಾ ಹೋದಾಗ ಇದರ ಡಿರೈವೇಟಿವ್ ಅಂದ್ರೆ ಈಗ ಲೆಟ್ ಅಸ್ ಕನ್ಸಿಡರ್ ಎಸ್ ಪ್ಲಸ್ ಎ ಅಂತ ಇದೆ, ಡಿನಾಮಿನೇಟರ್ ಅಲ್ಲಿ ಎಸ್ ಪ್ಲಸ್ ಎ ಇದೆ. ಇದನ್ನ ವಿತ್ ರೆಸ್ಪೆಕ್ಟ್ ಟು ಎಸ್ ನ ಡಿರೈವೇಟಿವ್ ಮಾಡಿದಾಗ ಏನ್ ಸಿಗ್ತಾ ಹೋಗುತ್ತೆ, 1 ಸಿಗ್ತಾ ಹೋಗುತ್ತಾ. ಯಾವಾಗ ಡಿನಾಮಿನೇಟರ್ ನ ಡಿರೈವೇಟಿವ್ ನ್ಯೂಮರೇಟರ್ ಆಗಿರುತ್ತೋ ಆಗ ನಾವು ಡೈರೆಕ್ಟ್ ಆಗಿ ಏನಂತ ಬರ್ಕೊಬಹುದು ಅಂದ್ರೆ ಲಾಗ್ ಆಫ್ ಎಸ್ ಪ್ಲಸ್ ಎ ಅಂತ ಬರ್ಕೊಬಹುದು. ಇನ್ನೊಂದ್ಸಲ ಹೇಳ್ತೀನಿ, ಯಾವಾಗ ಡಿನಾಮಿನೇಟರ್ ನ ನೋಡ್ಬೇಕು, ಎಸ್ ಪ್ಲಸ್ ಎ ಇದೆ, ಇದನ್ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಸ್ ಮಾಡಿದಾಗ ಏನ್ ಬರ್ತಾ ಹೋಯ್ತು, 1 ಬರ್ತಾ ಹೋಯ್ತು. ನೋಡ್ರಿ, ಎಸ್ ಪ್ಲಸ್ ಎ ಇದೆ, ಇದನ್ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಸ್ ಮಾಡಿದಾಗ ಈಗ ಎಸ್ ಅನ್ನೋದು ಡಿ ಎಸ್ ವಿತ್ ರೆಸ್ಪೆಕ್ಟ್ ಟು ಎಸ್ ಏನಾಗ್ತಾ ಹೋಗುತ್ತೆ, 1 ಆಗುತ್ತೆ. ಎ ಕಾನ್ಸ್ಟೆಂಟ್ ಅದನ್ನ ಬಿಟ್ಟಾಕಿ ಏನ್ ಬಂತು, 1 ಬಂತು. ನ್ಯೂಮರೇಟರ್ ಅಲ್ಲೂ 1 ಇದೆಯಾ, ಅವಾಗ ಏನಂತ ಬರ್ಕೊಬಹುದು, ಲಾಗ್ ಆಫ್ ಎಸ್ ಪ್ಲಸ್ ಎ ಅಂತ ಬರ್ಕೊಂತ ಹೋಗ್ಬೋದು. ಇದೊಂದು ಸ್ಟ್ಯಾಂಡರ್ಡ್ ಇಂಟಿಗ್ರಲ್ಸ್ ಅಂತ ತಗೊಂತ ಹೋಗ್ತೀವಿ. ಲಾಗ್ ಎಸ್ ಮೈನಸ್ ಲಾಗ್ ಎಸ್ ಪ್ಲಸ್ ಎ ಅಂತ ಬರ್ತಾ ಹೋಯ್ತು. ಈಗ ಇದನ್ನ
ಒಂದು ನಿಮಿಷ ಎಸ್ ಟು ಇನ್ಫಿನಿಟಿ ಲಿಮಿಟ್ಸ್ ಅಪ್ಲೈ ಮಾಡ್ಬೋದಾ? ಎಸ್ ಟು ಇನ್ಫಿನಿಟಿ. ಈಗ ಇನ್ನೊಂದು ಅಬ್ಸರ್ವ್ ಮಾಡ್ತಾ ಹೋದ್ರೆ ನಾವು ಲಾಗ್ ಎಸ್ ಮೈನಸ್ ಲಾಗ್ ಎಸ್ ಪ್ಲಸ್ ಎನ್ ಹೇಗೆ ಬರ್ಕೊಂತ ಹೋಗ್ಬೋದು? ಫಾರ್ ಎಕ್ಸಾಂಪಲ್ ಲಾಗ್ ಎಂ ಮೈನಸ್ ಲಾಗ್ ಎನ್ ಏನ್ ಬರ್ಕೊಂತ ಹೋಗ್ಬೋದು ಅಂದ್ರೆ ಲಾಗ್ ಎಂ ಬೈ ಎನ್ ಅಂತ ಬರ್ಕೊಬಹುದು. ಏನಂತ ಬರ್ಕೊಬಹುದು? ಲಾಗ್ ಎಂ ಬೈ ಎನ್ ಅಂತ ಬರ್ಕೊಂತ ಹೋಗ್ಬೋದು. ಅದೇ ತರನೇ ಇದನ್ನ ಹೇಗೆ ಬರ್ಕೊಂತ ಹೋಗೋಣ? ಲಾಗ್ ಎಸ್ ಡಿವೈಡೆಡ್ ಬೈ ಎಸ್ ಪ್ಲಸ್ ಒನ್ ಅಂತ ಬರ್ಕೊಬಹುದು. ಇದಕ್ಕೆ ಲಿಮಿಟ್ ಅನ್ನ ಅಪ್ಲೈ ಮಾಡ್ತಾ ಹೋಗೋದು ಎಸ್ ಟು ಇನ್ಫಿನಿಟಿ. ಗೊತ್ತಾಯ್ತಾ? ಈಗ ನೆಕ್ಸ್ಟ್ ಸ್ಟೆಪ್ ಏನ್ ಬರ್ತಾ ಹೋಗುತ್ತೆ ನೋಡ್ತಾ ಹೋದಾಗ ನೆಕ್ಸ್ಟ್ ಸ್ಟೆಪ್ ಏನ್ ಬರ್ತಾ ಹೋಗುತ್ತೆ ಅಂತ ನೋಡಿದಾಗ ಲಾಗರಿಥಮ್ ಫಂಕ್ಷನ್ ಗೆ ಇನ್ಫಿನಿಟಿ ಲಿಮಿಟ್ ಬಂದಾಗ ಝೀರೋನೇ ಆಗಿರುತ್ತೆ. ಓಕೆನಾ? ಫಸ್ಟ್ ಇನ್ಫಿನಿಟಿನ ಅಪ್ಲೈ ಮಾಡಿದಾಗ ಇದು ವ್ಯಾಲ್ಯೂ ಝೀರೋನೇ ಬರುತ್ತೆ, ನೋ ಟೆನ್ಷನ್. ಓಕೆನಾ? ಅದಾದ್ಮೇಲೆ ಈಗ ಎಸ್ ನ ಲಿಮಿಟ್ ಅಪ್ಲೈ ಮಾಡಿದಾಗ ಎಸ್ ಜಾಗದಲ್ಲೆಲ್ಲ ಎಸ್ ನೇ ಸೇರಿಸಿದಾಗ ಏನಾಗಿರುತ್ತೆ ಅದೇ ಬರುತ್ತೆ ರೀ, ಎಸ್ ಪ್ಲಸ್ ಒನ್. ಈಗ ಈ ಮೈನಸ್ ನ ಈ ತರ ಒಳಗ್ ತಗೊಂಡಾಗ ಏನ್ ಅಂತ ಮಾಡ್ಕೋಬಹುದು? ಡಿನಾಮಿನೇಟರ್ ಅಲ್ಲಿ ಇದ್ದಿದ್ದು ನ್ಯೂಮರೇಟರ್ ಬರುತ್ತೆ, ನ್ಯೂಮರೇಟರ್ ಅಲ್ಲಿ ಇದ್ದಿದ್ದು ಡಿನಾಮಿನೇಟರ್ ಬರುತ್ತೆ. ಎಸ್ ಪ್ಲಸ್ ಒನ್ ಡಿವೈಡೆಡ್ ಬೈ ಎಸ್. ನಮಗೆ ಏನ್ ಸಿಗ್ತಾ ಹೋಯ್ತು? ಲ್ಯಾಪ್ಲಾಸ್ ಆಫ್ 1 minus e to the power of minus 80 divided by t ನ ಆನ್ಸರ್ log s plus 1 divided by s. This is the right answer. ಗೊತ್ತಾಯ್ತಾ? ಮೆಥಡ್ ಗೊತ್ತಾಯ್ತಲ್ವಾ? ಏನ್ ಮಾಡಿದ್ವಿ? ಫಸ್ಟ್ ಎಫ್ ಆಫ್ ಟಿ ಡಿವೈಡೆಡ್ ಬೈ ಟಿ ಫಾರ್ಮೆಟ್ ಅಲ್ಲಿ ಇತ್ತು. ಎಫ್ ಆಫ್ ಟಿ ನ ಕಂಡುಹಿಡಿತಾ ಹೋದ್ವಿ. ಆ ಎಫ್ ಆಫ್ ಟಿ ನ ಲ್ಯಾಪ್ಲಾಸ್ ನ ಕಂಡುಹಿಡಿದಾಗ ಎಫ್ ಆಫ್ ಎಸ್ ಸಿಕ್ತು. ಆ ಎಫ್ ಆಫ್ ಎಸ್ ಇಂದ ಇಂಟಿಗ್ರಲ್ ಎಸ್ ಟು ಇನ್ಫಿನಿಟಿ ಎಫ್ ಆಫ್ ಎಸ್ ಇಂಟು ಡಿ ಎಸ್ ಮಾಡ್ತಾ ಹೋಯ್ತು ಅಂದ್ರೆ ನಮಗೆ ಲ್ಯಾಪ್ಲಾಸ್ ಆಫ್ 1 minus e to the power of minus 80 divided by t is equal to log s plus 1 divided by s ಅಂತ ಬರ್ತಾ ಹೋಯ್ತು. ಅರ್ಥ ಆಯ್ತಾ? ರೈಟ್. ಇನ್ನೊಂದು ಕ್ವಶನ್ ನ ಮಾಡ್ತಾ ಹೋಗೋಣ. It will be a small video. ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆದ್ರೂ ಕೂಡ ಬಹಳ ಸುಲಭ. ಇನ್ನೊಂದು ಕ್ವಶನ್, cos 80 minus cos bt divided by 2. Right? ಹೇಗೆ ಮಾಡ್ತಾ ಹೋಗೋದು ನೋಡ್ತಾ ಹೋದಾಗ ಎಸ್ ಈಗ ಎಫ್ ಆಫ್ ಟಿ ನ ಏನಂತ ಹೇಳ್ಬೋದು? cos 80 ಮೈನಸ್ cos bt ಅಂದ್ಕೊಂಬೋದ? ಕಾಮನ್ ಆಗಿ ಇದೆ ತಗೊಂತ ಹೋಗು. ಎಲ್ ಆಫ್ ಎಫ್ ಆಫ್ ಟಿ ಮಾಡಿದಾಗ is equal to cos 80 minus cos 80. Laplace of cos 80 ಏನಾಗ್ತಾ ಹೋಗುತ್ತೆ? s divided by s square plus a square minus s divided by s square plus b square. ಇದು ಫಾರ್ಮುಲಾ ಎಲ್ಲ ತಲೆಯಲ್ಲಿ ಬಂದಿರಬೇಕು ನಿಮಗೆ ಇಷ್ಟೊತ್ತಿಗೆ, ರೈಟ್? s divided by s square plus a square minus s divided by s square plus b square, ರೈಟ್? Laplace of f of t ಅಂದ್ರೆ ಏನು? f of s. ಕರೆಕ್ಟ್? ಗೊತ್ತಾಯ್ತಾ? ಅದಾದ್ಮೇಲೆ ನಮಗೆ ಏನ್ ಬೇಕಾಗಿರೋದು? ಎಫ್ ಆಫ್ ಟಿ ಬೈ ಟಿ ಫಾರ್ಮೆಟ್ ಏನು ಅಂತ ಗೊತ್ತಿದೆ. ಏನು? ಇಂಟಿಗ್ರಲ್ ಆಫ್ ಎಸ್ ಟು ಇನ್ಫಿನಿಟಿ ಎಫ್ ಆಫ್ ಎಸ್ ಇಂಟು ಡಿ ಎಸ್ ಫಾರ್ಮುಲಾದ ಪ್ರಕಾರ, ರೈಟ್? ಈಗ ಎಸ್ ಟು ಇನ್ಫಿನಿಟಿ ಬರ್ಕೊಂತ ಹೋಗ್ತೀಯ. ಎಫ್ ಆಫ್ ಎಸ್ ಏನ್ ಬಂದಿದೆ ನಮಗೆ? ಎಸ್ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಮೈನಸ್ ಎಸ್ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಸರಿನಾ? ಇಂಟು ಡಿ ಎಸ್. ಈಗ ಇದರ ಇಂಟಿಗ್ರಲ್ ನ ನೋಡ್ತಾ ಹೋದಾಗ ನೀವು ಇಲ್ಲಿ ತನಕ ಮಾಡಿದ್ರೆ ಮಾರ್ಕ್ಸ್ ಬರುತ್ತೆ, ಒಂದು 3 ಮಾರ್ಕ್ಸ್ ಆದ್ರೆ ಕೊಡ್ತಾ ಹೋಗ್ತಾರೆ, ರೈಟ್? ಆದ್ರೆ ನಿಮ್ಗೆ ಇಂಟಿಗ್ರಲ್ಸ್ ಗೊತ್ತಿತ್ತು ಅಂದ್ರೆ ಕಂಪ್ಲೀಟ್ 5 ಮಾರ್ಕ್ಸ್ ಅಥವಾ 10 ಮಾರ್ಕ್ಸ್ ಕ್ವಶನ್ ಕಂಪ್ಲೀಟ್ ಆನ್ಸರ್ ಬರ್ತಾ ಹೋಗುತ್ತೆ. ಇದರ ಇಂಟಿಗ್ರಲ್ಸ್ ಏನ್ ಬರ್ತಾ ಹೋಗುತ್ತೆ? ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್, ನ್ಯೂಮರೇಟರ್ ಅಲ್ಲಿ ಎಸ್ ಇದೆ, ರೈಟ್? ನೋಡ್ತಾ ಹೋದಾಗ ಡೆರಿವೇಟಿವ್ ಆಫ್ ವಿತ್ ರೆಸ್ಪೆಕ್ಟ್ ಟು ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಮಾಡಿದಾಗ ಏನ್ ಬರ್ತಾ ಹೋಯ್ತು? 2s ಬರ್ತಾ ಹೋಯ್ತು. ಇಲ್ಲಿ ನೋಡಿದಾಗ ನಮಗೆ ಎಸ್ ಇದೆ, 2 ಬಂತು ಅಂದ್ರೆ ನ್ಯೂಮರೇಟರ್ ಅಲ್ಲೂ ಡಿರೈವೇಟಿವ್ ಬಂದಾಗ ಆಗುತ್ತೆ. ಅಲ್ಲಿಗೆ ಲಾಗರಿಥಮಿಕ್ ಟೆಕ್ನಿಕ್ ನ ಯೂಸ್ ಮಾಡಬಹುದು. ಲಾಗರಿಥಮಿಕ್ ಸ್ಟ್ಯಾಂಡರ್ಡ್ ಲಾಗರಿಥಮಿಕ್ ಇದು ಏನಿದೆಯಲ್ಲ, ಇಂಟಿಗ್ರಲ್ ಏನಿದೆಯಲ್ಲ ಅದನ್ನ ಯೂಸ್ ಮಾಡ್ತಾ ಹೋಗ್ಬೋದು. ಆದ್ರಿಂದ ನಾವು 2 ನ ಬರ್ಸಕ್ಕೆ ಮಲ್ಟಿಪ್ಲೈ ಬೈ 2 ಡಿವೈಡೆಡ್ ಬೈ 2 ನ ಮಾಡ್ತಾ ಹೋಗೋಣ. ಇಲ್ಲೂ ಅದೇ ಮಾಡ್ತಾ ಹೋಗೋಣ, ನೋಡೋಣ ಏನಾಗ್ಬೋದು. ಆಕ್ಚುಲಿ ಇಲ್ಲೂ ಮಾಡ್ಬೋದು. ಒಂದ್ ನಿಮಿಷ ಇನ್ನೊಂದ್ಸಲ ಹೇಳ್ತೀನಿ. ಈಗ ಇದನ್ನ ಸಪ್ರೇಟ್ ಆಗಿ ಬರ್ಕೊಳ್ಳೋಣ. ಒಂದ್ ನಿಮಿಷ, ನಿಮಗೆ ಕನ್ಫ್ಯೂಸ್ ಮಾಡೋದು ಬೇಡ. ಎಸ್ ಟು ಇನ್ಫಿನಿಟಿ ಇಲ್ಲಿ ಎಸ್ ಇದೆ, ಎಸ್ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಮೈನಸ್
ಎಸ್ ಟು ಇನ್ಫಿನಿಟಿ ಎಸ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಎರಡು ಕಡೆ ಡಿ ಎಸ್ ಇದೆ. ಓಕೆನಾ? ನಾನು ಇದನ್ನ ಬಿಡಿಸಿ ಈ ತರ ಬರ್ಕೊಂಡೆ. ಅರ್ಥ ಆಯ್ತಾ? ಈಗ ಇದರ ಡಿಫ್ರೆನ್ಸಿಯೇಷನ್ 2s ಅಂತ ಬಂದಿದೆ. ಇಲ್ಲಿ ಎಸ್ ಇದೆ, 2 ಅಂತ ಬಂತು ಅಂದ್ರೆ ಹೆಲ್ಪ್ ಆಗುತ್ತೆ. ಅದಕ್ಕೆ ಮಲ್ಟಿಪ್ಲೈ ಇಂಟು 2 ಡಿವೈಡೆಡ್ ಬೈ 2 ಮಾಡ್ಕೊಂಡೆ. ಅರ್ಥ ಆಯ್ತಾ? ಈಗ ಎಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ಆಫ್ ಎಸ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮಾಡಿದಾಗ ಡಿ ಎಸ್ ಎಸ್ ಸ್ಕ್ವೇರ್ ನ ಡಿಫ್ರೆನ್ಸಿಯೇಷನ್ 2s, ಬಿ ಸ್ಕ್ವೇರ್ ಅನ್ನೋದು ಕಾನ್ಸ್ಟೆಂಟ್ 0 ಆಯ್ತು, ಆದ್ರಿಂದ 2s ಬರುತ್ತೆ. ಇಲ್ಲಿ ಆಲ್ರೆಡಿ ಎಸ್ ಇದೆ, ಆದ್ರಿಂದ 2 ನ ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡ್ತಾ ಹೋಯ್ತು. ಗೊತ್ತಾಯ್ತಾ? ಅಲ್ಲಿಗೆ ಏನ್ ಸಿಗ್ತಾ ಹೋಯ್ತು? ಈಗ 1/2 ಕಾಮನ್ ಇದೆ, 1/2 ನ ಹೊರಗೆ ಹಾಕೊಂತೀವಿ. ಅದಾದ್ಮೇಲೆ ಇದನ್ನ ಏನಂತ ಬರ್ಕೊಂತ ಹೋಗೋದು? ಅಂದ್ರೆ 2 ಇಂಟು ಲಾಗ್ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂತ ಬರ್ಕೊಂಡು ಮೈನಸ್ ಇದನ್ನ ಒಂದು ನಿಮಿಷ 2 ಬೇಡ, ಯಾಕೆ 2s ಬಂದಾಗ್ಲೇ ನಮ್ಗೆ ಲಾಗ್ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬರೋದ್ರಿಂದ ಲಾಗ್ ಎಸ್ ಸ್ಕ್ವೇರ್ ಮೈನಸ್ ಕರೆಕ್ಟ್ ಆಗಿದೆ, ಲಾಗ್ ಎಸ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಲಿಮಿಟ್ ಎಸ್ ಟು ಇನ್ಫಿನಿಟಿ. ಯಾಕೆ 2 ತಗೊಂಡಿಲ್ಲ ಅಂದ್ರೆ ಡಿಫ್ರೆನ್ಸಿಯೇಷನ್ ಆಫ್ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇಸ್ 2s. ಆ ತರ ಫಾರ್ಮೆಟ್ ಅಲ್ಲಿ ಇದ್ದಾಗ ಮಾತ್ರ ಲಾಗ್ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಮತ್ತೆ 2 ಹೊರಗೆ ತಗೊಂತ ಹೋಯ್ತು ಅಂದ್ರೆ ಸುಮ್ನೆ ಏನೇನೋ ಆಗ್ಬಿಡುತ್ತೆ. ಕರೆಕ್ಟಾ? ಇದೇ ಕರೆಕ್ಟ್ ಇದೆ. 1/2 ನ ಕಾನ್ಸ್ಟೆಂಟ್ ಆಗಿ ಹೊರಗೆ ತಗೊಂಡು ಕಾಮನ್ ಇದೆ, ಎರಡು ಕಡೆ ಕಾಮನ್ ಇರೋದ್ರಿಂದ 1/2 ಕಾಮನ್ ತಗೊಂಡು ಲಾಗ್ ಎಸ್ ಸ್ಕ್ವೇರ್ ಮೈನಸ್ ಲಾಗ್. ಅರ್ಥ ಆಯ್ತು ತಾನೆ? ಅದಾದ್ಮೇಲೆ 1/2 ನಮಗೆ ಲಾಗ್ ಗೊತ್ತಿದೆ, ಲಾಗ್ ಎಂ ಮೈನಸ್ ಲಾಗ್ ಎನ್ ಏನ್ ಬರ್ತಾ ಹೋಗುತ್ತೆ? ಲಾಗ್ ಎಂ ಡಿವೈಡೆಡ್ ಬೈ ಎನ್ ಬರ್ತಾ ಹೋಗುತ್ತೆ. ಆ ಫಾರ್ಮೆಟ್ ಅನ್ನ ಇಲ್ಲಿ ಯೂಸ್ ಮಾಡ್ತಾ ಹೋದಾಗ ಲಾಗ್ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಇದಕ್ಕೆ ಲಿಮಿಟ್ ಅನ್ನ ಅಪ್ಲೈ ಮಾಡ್ತಾ ಹೋದಾಗ ಏನ್ ಬರ್ತಾ ಹೋಗುತ್ತೆ ನೋಡ್ತಾ ಹೋದ್ರೆ 1/2 ನ ಹಾಗೆ ಇಟ್ಕೋಣ. ಇದಕ್ಕೆ ಲಿಮಿಟ್ ಅಪ್ಲೈ ಮಾಡ್ತಾ ಹೋದ್ರೆ ಇದು 0 ಬಿಡಿ, ಎಸ್ ಅನ್ನ ಅಪ್ಲೈ ಮಾಡ್ತಾ ಹೋದಾಗ ಲಾಗ್ ಎಸ್ ಸ್ಕ್ವೇರ್ ಎ ಸ್ಕ್ವೇರ್ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಅದಾದ್ಮೇಲೆ 1/2 ಹಾಗೆ ಇಟ್ಕೋಣ. ಲಾಗ್ ಆಫ್ ಮೈನಸ್ ನ ಹೊರಗೆ ತಗೊಂತು ಅಂದ್ರೆ ನ್ಯೂಮರೇಟರ್ ಅಲ್ಲಿ ಇದ್ದಿದ್ದು ಡಿನಾಮಿನೇಟರ್, ಡಿನಾಮಿನೇಟರ್ ಅಲ್ಲಿ ಇದ್ದಿದ್ದು ನ್ಯೂಮರೇಟರ್. ಆಗ ಎಸ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ divided by s square plus b square. The final answer will be Laplace of f of t divided by t ಅಥವಾ Laplace of f of t divided by t is equal to 1/2 log s square plus b square divided by s square plus a square ಅಂತ ಬರುತ್ತೆ. ಹೌದು, ಅರ್ಥ ಆಯ್ತಾ ಲೆಕ್ಕ? ಓಕೆ, ದಿಸ್ ಇಸ್ ದ ಒನ್ ಆಫ್ ದ ಟೈಪ್ ಆಫ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮೇಶನ್ ಅಂತ ಕರಿತಾ ಹೋದು. ಅರ್ಥ ಆಯ್ತು?